ಡಾಕ್ಟರ್, ಈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು? ಇದು ಬರೋದಕ್ಕೆ ಕಾರಣಗಳ ಬಗ್ಗೆ ಹೇಳೋದಾದ್ರೆ? ಹೆಣ್ಣು ಮಕ್ಕಳಲ್ಲಿ ಕಾಣಬರುವ ಕ್ಯಾನ್ಸರ್ಗಳಲ್ಲಿ ಗರ್ಭಕೊರಳಿನ ಕ್ಯಾನ್ಸರ್ ಅತ್ಯಂತ ಪ್ರಮುಖವಾದದ್ದು ಹಾಗೂ ಬಹುತೇಕ ಸಾವು ಸಂಭವಿಸುವಂತದ್ದು. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿರುವಂತಹ ಹೆಣ್ಣು ಮಕ್ಕಳು ಇದನ್ನ ಸರಿಯಾಗಿ ನೋಡ್ಕೊಳ್ಳದೆ ಅಥವಾ ಸರಿಯಾಗಿ ವೈದ್ಯರಲ್ಲಿ ಸಲಹೆಯನ್ನ ಪಡೆದೆ ಚಿಕಿತ್ಸೆಯನ್ನ ಪಡೆದೆ ಅಂತಿಮ ಹಂತಕ್ಕೆ ತಲುಪಿದಾಗ ಖಂಡಿತವಾಗ್ಲೂ ಈ ರೋಗಿಯನ್ನು ಉಳಿಸೋದಕ್ಕೆ ಯಾವುದೇ ವೈದ್ಯಕೀಯ ಸಂಸ್ಥೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ನೋಡ್ಬೇಕಾದ್ರೆ ಸಾಮಾನ್ಯವಾಗಿ 30 ವರ್ಷ ದಾಟಿದ ನಂತರ 25-30 ವರ್ಷ ದಾಟಿದ ನಂತರ ಈ ಅರ್ಬುದ ರೋಗ ಕಾಣಬರುವಂತದ್ದು ಸಹಜ ಹಾಗೂ ಸಾಮಾನ್ಯ ಕಾಣಿಸುತ್ತೆ. ಪ್ರಮುಖವಾದ ಕಾರಣಗಳು ಈ ಅರ್ಬುದಕ್ಕೆ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ತಾವೇನ್ ಹೇಳಿದ್ರೆ ಇದಕ್ಕೆ ಪ್ರಮುಖ ಕಾರಣ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಒಂದು ವಿಷಯ ಎಲ್ಲ ವೀಕ್ಷಕರಲ್ಲಿ ನನ್ನ ಮನವಿ ಏನಪ್ಪಾ ಅಂತಂದ್ರೆ, ಗರ್ಭಕೊರಳಿನ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ಗೆ ಮುಕ್ಕಾಲ್ ಪಾಲು ಈ ಕಾಯಿಲೆ ಬರೋ ಅಂತದ್ದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದೊಂದು ಸೋಂಕಿನಿಂದ ಬರೋ ಅಂತದ್ದು. ವಿಶೇಷವಾಗಿ ಯಾರು ಲೈಂಗಿಕವಾಗಿ ಅತಿ ಹೆಚ್ಚು ಚಟುವಟಿಕೆಗಳಿಂದಿರ್ತಾರೋ ಹಾಗೂ ಹೆಚ್ಚು ಸಂಗಾತಿಗಳೊಂದಿಗೆ ಅಸುರಕ್ಷಿತ ಲೈಂಗಿಕತೆಯನ್ನ ಸಂಪರ್ಕವನ್ನು ಹೊಂದಿರ್ತಾರೋ ಅಂತವ್ರು ಹೆಚ್ಚು ರಿಸ್ಕ್ ಅಲ್ಲಿ ಇರ್ತಾರೆ ಗರ್ಭಕೊರಳಿನ ಕ್ಯಾನ್ಸರ್ಗೆ ಒಳಗಾಗೋದಕ್ಕೆ. ಈ ಸರ್ವೈಕಲ್ ಕ್ಯಾನ್ಸರ್ನ ಸಿಂಪ್ಟಮ್ಸ್, ರೋಗ ಲಕ್ಷಣಗಳು ಹೇಗೆಲ್ಲ ಇರುತ್ತವೆ? ವಿಪರೀತ ಬ್ಲೀಡಿಂಗ್ ಆಗುವಂತದ್ದು, ರಕ್ತಸ್ರಾವ ಆಗುವಂತದ್ದು, ಸಂಭೋಗದ ನಂತರ ರಕ್ತಸ್ರಾವ ಆಗುವಂತದ್ದು, ಸಂಭೋಗದಲ್ಲಿ ತುಂಬಾ ನೋವು ಬರುವಂತದ್ದು, ಅತಿಯಾದ ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಇರುವಂತದ್ದು, ಕಿಬ್ಬಟ್ಟೆ ನೋವಿರುವಂತದ್ದು ಹಾಗೂ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವಂತದ್ದಾಗಿರ್ಬೋದು. ಇಂತಹ ರೋಗ ಲಕ್ಷಣಗಳು ಇದ್ದಲ್ಲಿ ದಯಮಾಡಿ ವೈದ್ಯರಲ್ಲಿ ಚಿಕಿತ್ಸೆಗೆ ಪರೀಕ್ಷೆಗೆ ಒಳಪಡೋದು ಒಳ್ಳೆಯದು. ಇನ್ನೊಂದು ವಿಷಯ, ಯಾವುದೇ ಹೆಣ್ಮಗಳು ಋತುಬಂಧಕ್ಕೆ ಒಳಪಟ್ಟ ಅಥವಾ ಮೆನೋಪಾಸ್ ಅಂತ ಹೇಳ್ತೀವಿ, ಮೆನೋಪಾಸ್ ಆದ ನಂತರವೂ ಕೂಡ ಬ್ಲೀಡಿಂಗ್ ಶುರುವಾದ್ರೆ ಇದೊಂದು ಎಚ್ಚರಿಕೆ ಗಂಡೆ. ಇದನ್ನ ನಾವು ಗಮನಿಸಬೇಕು, ಹೆಣ್ಮಕ್ಳು ಗಮನಿಸಬೇಕು. ಪತ್ತೆ ಹಚ್ಚೋದು ಬಹಳ ಸುಲಭ. ಪ್ಯಾಪ್ ಸ್ಮಿಯರ್ ಅಂತ ಮಾಡ್ತಾರೆ. ಅತ್ಯಂತ ಸುಲಭ, ಅತ್ಯಂತ ಮಿತ ವೆಚ್ಚದ, ವೆಚ್ಚನೇ ಆಗೋದಿಲ್ಲ ಅಂತ, ಆಲ್ಮೋಸ್ಟ್ ಕಡಿಮೆ ವೆಚ್ಚದಲ್ಲಿ ಆಗುವಂತದ್ದು. ಇದು ಬಹಳ ಸಿಂಪಲ್ ಟೆಸ್ಟ್. ಪ್ಯಾಪ್ ಸ್ಮಿಯರ್ ನಾವು ಟೆಸ್ಟ್ ಮಾಡಿಸ್ಕೊಂಡ್ರೆ ಬೇಗ ಪತ್ತೆ ಹಚ್ಚಬಹುದು, ಚಿಕಿತ್ಸೆ ಕೂಡ ನಾವು ಪಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಡಾಕ್ಟರ್, ಈ ಸರ್ವೈಕಲ್ ಕ್ಯಾನ್ಸರ್ನ ಲಕ್ಷಣಗಳು ಕಂಡು ಬಂದ್ರೆ ಆರಂಭದ ಹಂತಗಳಲ್ಲಿ ಪತ್ತೆ ಹಚ್ಚಿದ್ರೆ ಇದನ್ನ ಗುಣಪಡಿಸಬಹುದಾ, ಹೇಗೆ? ಖಂಡಿತವಾಗ್ಲು ತಾವು ಒಳ್ಳೆ ಪ್ರಶ್ನೆಯನ್ನ ತಾವು ಎತ್ತಿದ್ದೀರಾ. ಎಲ್ಲಾ ಕ್ಯಾನ್ಸರ್ಗಳಿಗೂ ಅಂತೆ ಇದು ಕೂಡ ಅನ್ವಯಿಸುತ್ತೆ. ನಾವು ಕಾರ್ಸಿನೋಮಾ ಇನ್ಸಿಟು ಅಂತೀವಿ, ಅಂದ್ರೆ ಮೂಲದಲ್ಲಿ ಇರುವಂತದ್ದು. ಹಂತ 1, 2, 3, 4 ಈ ಹಂತಗಳಲ್ಲಿ ಮೊದಲ 2 ಹಂತಗಳಲ್ಲಿ ಖಂಡಿತವಾಗ್ಲೂ ನಾವು ಈ ಕಾಯಿಲೆಯನ್ನ 100% ಗುಣಪಡಿಸಬಹುದು. ಆ ನಂತರ ಏನಾಗುತ್ತೆ ಅಂದ್ರೆ ದೇಹದ ವಿವಿಧ ಭಾಗಗಳಿಗೆ ರಕ್ತದ ಮೂಲಕ ಅಥವಾ ದುಗ್ಧರಸದ ಮೂಲಕ ಹರಡಿದ್ರೆ ಈ ಕ್ಯಾನ್ಸರ್ ಜೀವಕಣಗಳು ಏನಿರ್ತವೆ ಎಲ್ಲಾ ಕಡೆ ಹರಡಿರುತ್ತೆ. ಆಗ ರೋಗ ಗುಣಪಡಿಸೋದು ಕಷ್ಟ ಆಗ್ಬಹುದು. ಅದರಲ್ಲಿ ಈಗ ಚಿಕಿತ್ಸೆ ಇದೆ, ರೇಡಿಯೋಥೆರಪಿ ಇದೆ, ಕೀಮೋಥೆರಪಿ ಇದೆ. ಸಾಧ್ಯವಾದ ಈ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಸರ್ಜರಿ ಕೂಡ ಮಾಡಿ ಜೀವನ ಉಳಿಸುವ ಸಾಧ್ಯತೆ ಇರುತ್ತೆ. ಶೀಘ್ರ ಪತ್ತೆ, ಶೀಘ್ರ ಚಿಕಿತ್ಸೆ, ಜೀವ ಉಳಿಸಬಹುದು. ಇನ್ನು ಇದು ಬರದೇ ಇರೋ ಹಾಗೆ ತಡೆಯುವಂತ ವ್ಯಾಕ್ಸಿನ್, ಇದನ್ನ ಯಾರು ತಗೊಳ್ಬಹುದು? ಇದೊಂದು ವೈರಸ್ ನಿಂದ ಪ್ರಮುಖವಾಗಿ ಬರೋದ್ರಿಂದ ಈ ವೈರಸ್ಗೆ ನಾವು ಪರಿಣಾಮಕಾರಿಯಾದ ಲಸಿಕೆ ಕೂಡ ಲಭ್ಯ ಇದೆ. ತಾವೇ ಹೇಳಿದ್ರಿ, ಕೇಂದ್ರ ಸರ್ಕಾರದಿಂದ ಮಂಡನೆಯಾದ ಬಜೆಟ್ ನಲ್ಲಿ ಹೆಣ್ಣು ಮಕ್ಕಳಿಗೆ HPV ವ್ಯಾಕ್ಸಿನ್ ಅನ್ನ ಉಚಿತವಾಗಿ ಸರ್ಕಾರದ ವತಿಯಿಂದ ನೀಡೋದಕ್ಕೆ ಹೇಳಿರುವಂತದ್ದು. ಇದು ಅತ್ಯಂತ ಒಳ್ಳೆಯ ವಿಷಯ. ಹಾಗೂ ಯಾವುದೇ ತಂದೆ ಅಥವಾ ಯಾವುದೇ ಅಣ್ಣ ಅಥವಾ ಯಾವುದೇ ಸಹೋದರ, ತಂದೆ ತನ್ನ ಮಗಳಿಗಾಗ್ಲಿ ಅಥವಾ ಸಹೋದರ ತನ್ನ ತಂಗಿ ಅಥವಾ ಅಕ್ಕನಿಗಾಗ್ಲಿ ಕೊಡಬಹುದಾದ ಅತ್ಯಂತ ಬೆಲೆ ಬಾಳುವ ಉಡುಗೊರೆ ಯಾವ್ದಾರು ಇದ್ರೆ ಅದು HPV ವ್ಯಾಕ್ಸಿನ್. ಸೊ ಇದು ಕೊಟ್ರೆ ಈ ರೋಗ ಬರೋದನ್ನ ಬಹುತೇಕ ನಾವು ತಡೆಗಟ್ಟಬಹುದು. 9 ರಿಂದ 14 ವರ್ಷದ ಒಳಗೆ ಕೊಟ್ರೆ ಅತ್ಯಂತ ಪರಿಣಾಮಕಾರಿಯಾಗಿ ಇದು ರೋಗವನ್ನು ತಡೆಗಟ್ಟುತ್ತದೆ. ವಿಶೇಷವಾಗಿ ಲೈಂಗಿಕ ಸಂಪರ್ಕಕ್ಕೆ ಬರದೇ ಇರುವ ಹೆಣ್ಣು ಮಕ್ಕಳಲ್ಲಿ ವ್ಯಾಕ್ಸಿನ್ ಅತ್ಯಂತ ಪರಿಣಾಮಕಾರಿಯಾಗಿ 90% ಕ್ಯಾನ್ಸರ್ ಅನ್ನ ತಡೆಗಟ್ಟುವ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಈಗ ಇದು 3 ಡೋಸ್ ಅಥವಾ 2 ಡೋಸ್ ಅಲ್ಲಿ ಕೊಡಬಹುದು. 0 ಡೋಸ್, ಫಸ್ಟ್ ಡೋಸ್ ಅಂಡ್ ಸೆಕೆಂಡ್ ಡೋಸ್. 6 ತಿಂಗಳ ಅವಧಿಯೊಳಗೆ ಈ ಲಸಿಕೆಗಳನ್ನ ತೆಗೆದುಕೊಂಡ್ರೆ ನಾನು ಆಗ್ಲೇ ಹೇಳಿದೆ 90%
ಸರ್ವೈಕಲ್ ಅಥವಾ ಗರ್ಭಕೊರಳಿನ ಕ್ಯಾನ್ಸರ್ ಅನ್ನ ನಾವು ತಡೆಗಟ್ಟಬಹುದು. ಇನ್ನು ಸರ್ವೈಕಲ್ ಕ್ಯಾನ್ಸರ್ನ ವಿರುದ್ಧ HPV ವ್ಯಾಕ್ಸಿನ್ ಅನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ. ಇದೇನಾದರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತಾ? ಈಗಾಗಲೇ ಬಜೆಟ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇದ್ರ ಬಗ್ಗೆ ಹೇಳಿದ್ದಾರೆ. ಇಲ್ಲ, ಈಗ ಸರ್ಕಾರಿ ವ್ಯವಸ್ಥೆನಲ್ಲಿ ಇನ್ನೂ ಇದು ಇನ್ನಷ್ಟೇ ಬರಬೇಕಿದೆ. ಖಾಸಗಿ ವಲಯದಲ್ಲಿ ಈಗ ಲಸಿಕೆ ಲಭ್ಯ ಇದೆ, ಈಗಲೂ ಲಭ್ಯ ಇದೆ. ಅದು 2,000-3,000 ಅದು ಒಂದೊಂದು ಡೋಸ್ಗೆ ಆಗ್ಬಹುದು. ನಾನು ಆಗ್ಲೇ ಒಂದು ಮಾತು ಹೇಳಿದೆ, ನಾನು ಅದನ್ನ ಪುನರುಚ್ಚರಿಸೋದಕ್ಕೆ ಇಷ್ಟಪಡ್ತೇನೆ. ತಂದೆ ತನ್ನ ಮಗುಲಿಗೆ ಅಥವಾ ಯಾವುದೇ ಸಹೋದರ ತನ್ನ ತಂಗಿ ಅಕ್ಕನಿಗೆ ಕೊಡಬಹುದಾದ ಅತ್ಯಂತ ಬೆಲೆ ಬಾಳುವ ಒಂದು ಗಿಫ್ಟ್ ಅಥವಾ ಉಡುಗೊರೆ ಅಂತಂದ್ರೆ ಅದು HPV ಲಸಿಕೆಯನ್ನು ಕೊಡೋದು. ಅದರಿಂದ ತನ್ನ ಮಗಳಾಗ್ಲಿ ಅಥವಾ ತನ್ನ ಸಹೋದರಿಯನ್ನಾಗ್ಲಿ ಜೀವನ ಪರ್ಯಂತ ಈ ಕಾಯಿಲೆಗೆ ಒಳಗಾಗದಂತೆ ರಕ್ಷಿಸಬಹುದಲ್ವೇ? ಹೌದು, ಖಂಡಿತ ಜಾಗೃತಿ ಇನ್ನೂ ಮೂಡಬೇಕಾಗಿದೆ. ಸೊ ಒಂದಷ್ಟು ಮುನ್ನೆಚ್ಚರಿಕೆಯನ್ನ ನೀವು ಹೇಳಿದಂತ ಲಕ್ಷಣಗಳು ಕಂಡು ಬಂದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಸಂಪರ್ಕ ಮಾಡುವಂತದ್ದು, ಹಾಗೇನೆ ವ್ಯಾಕ್ಸಿನ್ ಅನ್ನ ತಗೊಳ್ಳೋದನ್ನ ಎಲ್ಲರೂ ತಪ್ಪದೇ ಮಾಡಬೇಕು ಅಂತ ಹೇಳ್ತೀರಾ? ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಶಿಸ್ತು ಸಂಯಮವನ್ನ ಕಾಪಾಡ್ಕೊಳ್ಬೇಕು. ಅನೇಕ ವ್ಯಕ್ತಿಗಳೊಂದಿಗೆ ಲೈಂಗಿಕ ಸಂಪರ್ಕಕ್ಕೆ ಬರುವಂತದ್ದನ್ನ ಅವಾಯ್ಡ್ ಮಾಡಬೇಕು. ವಿಶೇಷವಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕವನ್ನ ಅವಾಯ್ಡ್ ಮಾಡಬೇಕು. ಶಿಸ್ತುಬದ್ಧ ಜೀವನ, ವೈಯಕ್ತಿಕ ಶುಚಿತ್ವತೆ, ವಿಶೇಷವಾಗಿ ಜನನಾಂಗದ ಶುಚಿತ್ವವನ್ನ ಕಾಪಾಡ್ಕೊಂಡ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಇದನ್ನ ತಡೆಗಟ್ಟಬಹುದು ಅಂತ ನಾನು ಹೇಳಕ್ ಬಯಸ್ತೀನಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಬಹಳ ಮುಖ್ಯವಾಗಿ ಜನ ತಿಳ್ಕೊಳ್ಳೇಬೇಕಾದಂತಹ ವಿಷಯಗಳನ್ನ ತಿಳಿಸಿದ್ರಿ. 93.5 ರೆಡ್ FM ನಮ್ಮೆಲ್ಲ ಲಿಸ್ನರ್ಸ್ ಪರವಾಗಿ ಧನ್ಯವಾದಗಳು ನಿಮ್ಗೆ. ಧನ್ಯವಾದಗಳು. ಕ್ಯಾನ್ಸರ್ ಆಗಲಿ ಯಾವುದೇ ಕಾಯಿಲೆ ಆಗಲಿ ಬಂದ ನಂತರ ಕಷ್ಟಪಡೋದಕ್ಕಿಂತ ಬರದೇ ಇರೋ ಹಾಗೆ ಏನೆಲ್ಲ ಮುನ್ನೆಚ್ಚರಿಕೆ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಅಲ್ವಾ? ನಮಸ್ಕಾರ ಮಂಗಳೂರು, RJ ಪ್ರಸನ್ನ ಜೊತೆ ಓನ್ಲಿ ಆನ್ ಸೂಪರ್ ಹಿಟ್ಸ್ 93.5 ರೆಡ್ FM.